ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ರ್ಯಾಂಡ್ ನ್ಯೂ ಬ್ಲಾಗ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಆ, ಇವತ್ತು ನಾವು ಹೊರಟಿದ್ದೀವಿ ಮಾವತೂರ್ ಡ್ಯಾಮ್ ಆ್ಯಂಡ್ ಬ್ಯಾಕ್ ವಾಟರ್ಸ್, ಕನಕಪುರ ರೋಡ್ ಕಡೆ ಇರೋದು. ಆದರೆ ಒಂದು ಸೀನ್ ಏನಾಗೋಯ್ತು ಅಂದರೆ 6 ಗಂಟೆಗೆ ಹೊರಡಬೇಕಾಗಿತ್ತು. ನಮ್ಮ ಫ್ರೆಂಡ್ಸು ಕಾಲ್ ಮೇಲೆ ಕಾಲ್ ಮಾಡೋರೆ, ನಾನು ಎದ್ದೇ ಇಲ್ಲ. ಇವಾಗ 7 ಗಂಟೆಗೆ ಒಂದು ಸತಿ ಫೋನ್ ಮಾಡಿದೆ, ಅವಾಗ ಎತ್ತದೆ ಫೋನ್ನ. ಅದಕ್ಕೆ ಇವಾಗ ಹೊರಟಿದ್ದೀನಿ ಕ್ಯಾಚಪ್ ಮಾಡೋಣ ಅಂತ. ಅವರು ಜೆ ಪಿ ನಗರಲ್ಲಿ ಇದ್ರಂತ ಇನ್ನು. ಸೊ ನಾನು ಡೈರೆಕ್ಟ್ ಇವಾಗ ಕನಕಪುರ ರೋಡ್ ಕಡೆ ಹೊರಟಿದ್ದೀನಿ. ಅಲ್ಲಿಂದ ಎಲ್ಲ ಒಟ್ಟಿಗೆ ಹೋಗೋಣ ಅಂತ. ಸೊ ಬನ್ನಿ ಇವಾಗ ಸೀದಾ ಹೋಗೋಣ. ಅವ್ರನ್ನ ಮೀಟ್ ಮಾಡಿದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಬೈಕ್ ಹೊರಟಿದೆ ಇವತ್ತು ಅಂತ. ಆಮೇಲೆ ಈ ಬ್ಲಾಗ್ನ ಎಂಡಿಂಗ್ ತನಕ ನೋಡೋದನ್ನ ಮರಿಬೇಡಿ. ಒಂದು ಬಿಗ್ ಅಪ್ಡೇಟ್ ಬರೋದಿದೆ ಈ ಅತಿ ಶೀಘ್ರದಲ್ಲಿ, ಹೇಳ್ತೀನಿ ಏನಂತ. ಸೊ ಮೌಂಟು ಹೊಸದು, ಸೊ ಗೊತ್ತಿಲ್ಲ ಆ್ಯಂಗಲ್ ಕರೆಕ್ಟಾಗಿ ಬರ್ತೀಯೋ ಇಲ್ಲೋ ಅಂತ. ಅಲ್ಲಿಗೆ ಹೋದ್ಮೇಲೆ ಒಂದು ಸತಿ ಚೆಕ್ ಮಾಡ್ಕೋತೀನಿ ಏನು ಕತೆ ಅಂತ. ಓಕೆ, ಕನಕಪುರ ಮೇನೊಳಗೆ ಬಂದ್ವಿ ಇವಾಗ. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಿಂತ್ಕೊಂಡು ಒಂದ್ಸತಿ ಫೋನ್ ಹಾಕ್ಕೊಳ್ಳೋಣ ಬಾಯ್ಸ್ಗೆ. ಎಲ್ಲ ದೋಸ್ತುಗಳು ಮುಂದೆ ಹೋಗ್ಬಿಟ್ಟವ್ರೆ, ಸೊ ಸ್ವಲ್ಪ ಕ್ಯಾಚಪ್ ಮಾಡಬೇಕು. ಸೊ ಇದೊಂಥರ ಸೋಲೋ ರೈಡ್ ಆಗ್ಬಿಟ್ಟಿದೆ ಇವತ್ತು. ಲೇಟಾಗಿ ಎದ್ದಿರೋದಕ್ಕೂ ಇವರೆಲ್ಲ ಮುಂದೆ ಹೋಗಿರೋದಕ್ಕೂ ಒಳ್ಳೆ ಸೋಲೋ ರೈಡ್ ಫೀಲ್ ಬರ್ತಾ ಇದೆ ನನಗೆ. ಒಂದು ಸ್ನೀಕ್ ಪೀಕ್ ಏನಂದರೆ, ಸರ್ಪ್ರೈಸ್ದು ಗ್ಲೌಸ್ ಹೊಸದು ತೊಗೊಂಡಿದ್ದೀನಿ. ಸೊ ಫುಲ್ ಲೆದರ್ ಗ್ಲೌಸ್ ತೊಗೊಂಡೆ, ರೈನಾಕ್ಸ್ದು ಅಡ್ವೆಂಟೋ ಪ್ರೋ. ಸೊ ಅದರದ್ದು ಬ್ರೇಕ್ ಇನ್ ಬೇರೆ ನಡೀತಾ ಇದೆ. ಆಮೇಲೆ ನೋಡೋಣ, ಇದರಿಂದ ಯಾರು ಗೆಸ್ ಮಾಡಿದ್ರೆ ಇಷ್ಟರಲ್ಲೇ ಒಳ್ಳೆಯದು. ಇಲ್ಲ ಅಂದರೆ ಹೆಂಗಿರೋ ನಾನೇ ರಿವೀಲ್ ಮಾಡ್ತೀನಿ ವಿಡಿಯೋ ಎಂಡಿಂಗಲ್ಲಿ. ಸೊ ಮಿಸ್ ಮಾಡಿದೆ ನೋಡಿ. ಸೊ ನಮ್ಮದು ಬ್ರೇಕ್ಫಾಸ್ಟ್ ಸ್ಪಾಟ್ ಇರೋದು ವಾಸು ಹೋಟೆಲ್, ಕನಕಪುರ ರೋಡ್. ಯೂಶ್ವಲಿ ಕನಕಪುರ ರೋಡ್ ಕಡೆ ಬಂದರೆ ತಿಂಡಿ ಎಲ್ಲ ಮಾಡೋದು. ಏನದು ಚೆನ್ನಾಗಿರುತ್ತೆ ಊಟ ಅಲ್ಲಿ. ಎಲ್ಲ ಚೆನ್ನಾಗಿ ಮಾಡ್ತಾರೆ, ಆದರೆ ಬೇಜಾನ್ ರಶ್ಶು. ಒಂದೊಂದ್ಸತಿ ರಶ್ ನೋಡಿದ್ದೀವಿ, ಒಂದೊಂದ್ಸತಿ ರಶ್ ನೋಡಿಲ್ಲ. ಸೊ ಯಾವಾಗಲೂ ರಶ್ ಅಂತ ಹೇಳೋಕ್ಕಾಗಲ್ಲ. ನಾನು ಗೊತ್ತಿರೋ ಪ್ರಕಾರ ನಾನು ಕನಕಪುರ ರೋಡ್ ಕಡೆ ಹೊರಟಿರೋದು ಇದೇ ಲೇಟು, ವೆರಿ ಲೇಟ್. ಯೂಶ್ವಲಿ 5:30-6 ಗಂಟೆಗೆಲ್ಲ ಹೊರಟ್ಬಿಟ್ಟಿರ್ತೀವಿ ನಾವು. ಇವತ್ತು ನನ್ನ ಮಗನ ಏನಾಯ್ತೋ ಏನೋ ಗೊತ್ತಿಲ್ಲ ಗುರು. ನನಗೆ ನಿದ್ದೆ ಹೆಂಗೆ ಹೇಳ್ಕೊಂಡಿದೆ ಅಂದರೆ,
ನಿದ್ದೆ ಹೆಂಗೆ ಹೇಳ್ಕೊಂಡಿದೆ ಅಂದರೆ ನನಗೆ ಫ್ರೆಂಡ್ಸು ನಾಲ್ಕೈದು ಸತಿ ಫೋನ್ ಮಾಡೋರೆ, ನನಗೆ ಎಚ್ಚರಿಕೆನೇ ಆಗಿಲ್ಲ ಅದು. ಈ ವ್ಲಾಗಿಂದ ಮುಂಚೆ ಒಂದು ವ್ಲಾಗ್ ಇದೆ, ಅದನ್ನು ನಾನು ಶೂಟ್ ಮಾಡಿದ್ದು ಫೆಬ್ರವರಿ ಎಂಡಿಂಗಲ್ಲಿ. ಇವಾಗ ಒಂದು ಸ್ವಲ್ಪ ಟೈಮ್ ಸಿಗ್ತಾ ಇದೆಯಾ, ಸೊ ಎಲ್ಲ ಹಳೆ ವೀಡಿಯೋಸ್ನೆಲ್ಲ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ, ಏನಕ್ಕಂದರೆ ಇದೊಂಥರ ಅಪ್ಡೇಟ್ ವಿಡಿಯೋ ಆಗಿರೋದ್ರಿಂದ ನೆಕ್ಸ್ಟ್ ವೀಕೆಂಡ್ ಅಷ್ಟೊತ್ತಿಗೆ, ಅಂದರೆ ಇವತ್ತು 30th ಇದು ಮೇ. ಸೊ ಅಟ್ಲೀಸ್ಟ್ ಒಂದು 5th ಜೂನ್ ಅಷ್ಟೊತ್ತಿಗೆ ನಾನು ಈ ವಿಡಿಯೋನ ಅಟ್ಲೀಸ್ಟ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಂಬಿಡಿ ಅಂತ ಹೇಳ್ತಾ, ಏನಕ್ಕಂದರೆ ಫಸ್ಟ್ ಅಪ್ಡೇಟು ಆ ಸರ್ಪ್ರೈಸ್ದು ನಿಮಗೆ ಇನ್ಸ್ಟಾಗ್ರಾಮಲ್ಲೇ ಸಿಗೋದು, ಇನ್ಸ್ಟಾಗ್ರಾಮಿಗೆ ಫಸ್ಟ್ ಬರೋದು. ಯಾಕಂದರೆ ನಾನು ಅವತ್ತು ವ್ಲಾಗ್ನ ರೆಕಾರ್ಡ್ ಮಾಡಬೇಕಲ್ಲ, ಅವತ್ತಿನ ವ್ಲಾಗ್ ರೆಕಾರ್ಡ್ ಮಾಡಿ ಹಾಕೋ ಅಷ್ಟರಲ್ಲಿ ಇನ್ನೂ ಒಂದು 2-3 ದಿವಸ ತೊಗೊಳುತ್ತೆ. ಅದು ಹೇಳೋಕ್ಕೂ ಆಗಲ್ಲ. ನಾನು ಎಡಿಟ್ ಮಾಡ್ಬೋದು 2-3 ದಿವಸದಲ್ಲಿ, ಆದರೆ ಇನ್ನೊಂದಷ್ಟು ಜನ ಡಿಪೆಂಡೆಂಟ್ ಆಗಿದ್ದಾರೆ ಆ ವಿಡಿಯೋ ಮೇಲೆ. ಆ ವಿಡಿಯೋ ಇನ್ನೊಂದಷ್ಟು ಜನದ ಡಿಪೆಂಡ್ ಆಗಿದೆ. ಸೊ ಅವರು ಎಷ್ಟು ಬೇಗ ಕೊಡ್ತಾರೆ ಡೀಟೇಲ್ಸ್ ಎಲ್ಲ, ಅಷ್ಟು ಬೇಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಫಸ್ಟ್ ಅಪ್ಲೋಡ್ ಆಗೋದೇ ಇನ್ಸ್ಟಾಗ್ರಾಮ್ಗೆ, ಸೊ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಅದು ನಾಯಿ ಮರಿ ಹೋಗ್ಬಿಡೈತೆ. ಇದೊಂದೇ ಗುರು ಪ್ರಾಬ್ಲಮ್ ಇಂಡಿಯನ್ ಹೈವೇಸಲ್ಲಿ. ನಾಯಿ, ಹಸು ಮತ್ತು ಈ ಥರ ಲೋಕಲ್ ಬೈಕರ್ಸು, ಅಂದರೆ ಗಾಡಿ ಓಡಿಸೋರು ಹೆಂಗೆ ಬೇಕಾದ್ರೆ ಹಂಗೆ ನುಗ್ಬಿಡ್ತಾರೆ. ಹೈವೇ ಆಗಿರೋದ್ರಿಂದ ಯಾರೂ ಕಮ್ಮಿ ಸ್ಪೀಡಲ್ಲಿ ಹೋಗಲ್ಲ, 40ರಲ್ಲಿ ಯಾರೂ ಹೋಗಲ್ಲ ಹೈವೇಲಿ. ನನ್ನ ಬೇರೆ ಲೆಫ್ಟ್ ಶೋಲ್ಡರ್ ಏನೋ ಆಗ್ಬಿಟ್ಟಿದೆ, ಅದೊಂದು ಬೇರೆ ನೋವ್ತೈತೆ. ರೈಡ್ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸರಿ ಹೋಗ್ಬೋದು, ಯಾರಿಗೆ ಗೊತ್ತು. ನಾನು ಆ್ಯಕ್ಚುಲಿ ಟ್ರ್ಯಾಕ್ ಡೇ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಲೈನ್ಸು, ಲೀನಿಂಗಿಗೆಲ್ಲ ಬಾಡಿ ಪೋಸ್ಚರು ಸ್ವಲ್ಪ ಕಲಿಬೇಕು. ಓ ಮೈ ಗ್ಯಾಡ್, ಬೇಜಾನು ಎಳ್ದುಬಿಟ್ಟಿದ್ದೀನಿ. ನನಗೊಂದು 2 ಲೈನು ಕಥ ಮಟ್ಟ ಹೋಗ್ಬಿಡೈತೆ ಪೆಟ್ರೋಲ್ದು. ನೋಡೋದು ಮುಂದೆ ಎಲ್ಲರೂ ಸಿಕ್ಕಿದ್ರೆ ಹಾಕ್ಸ್ಕೊಂಡ್ರೆ ಆಯಿತು, ಏನು ಪ್ರಾಬ್ಲಮ್ ಇಲ್ಲ. ಸೀನ್ರಿನೂ ಚೆನ್ನಾಗಿದೆ. ಇವಾಗ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಸಮ್ಮರ್ ಎಲ್ಲ ಹೋಯ್ತು. ದಯಾನಂದ್ ಸಾಗರ್ ಕಾಲೇಜ್ ಎಲ್ಲೂ ಗುರು ಇಳಿತಾ ಇದೆಯಲ್ಲ ಈ ಗುಳ್ಳು ನನ್ನ ಮಗನ. ಇಲ್ಲಿ ಇವ್ರು ಯಾರು ಗಾಡಿನೇ ಕಾಣಿಸ್ತಾ ಇಲ್ವಲ್ಲ.
ಓಕೆ ಬಾಯ್ಸ್, ಒಂದು ಸ್ವಲ್ಪ ತಿಂಡಿ ಮುಗಿಸ್ಕೊಂಡು ಮತ್ತೆ ಸಿಗೋಣ ನಿಮ್ಮನ್ನ. ಓಕೆ ಗೈಸ್, ತಿಂಡಿ ಮುಗಿಸ್ಕೊಂಡ್ವಿ ಇವಾಗ. ಇವತ್ತಿನ ಲೈನಪ್ ಒಂದು ಸ್ವಲ್ಪ ಲೇಟಾಗಿ ತೋರಿಸ್ತೀನಿ ವೀಡಿಯೋದಲ್ಲಿ, ನೋಡ್ಕೊಂಬಿಡಿ. ಒಂದು ಎಕ್ಸ್ಪಲ್ಸ್ ಮತ್ತು ಡ್ಯೂಕ್ 250 ಮತ್ತು ಕ್ಲಾಸಿಕ್ 350. ನಾನು ಗ್ಲೌಸು ನನ್ನ ಫ್ರೆಂಡ್ ಇಸ್ಕೊಂಡು ಹಾಕ್ಕೊಂಡು ನೋಡ್ತೀನಿ ಅಂತ, ಸೊ ಅವನು ಹಾಕ್ಕೊಂಡವನೆ. ಇವಾಗ ಒಂದು 5-6 ಕಿಲೋಮೀಟರ್ ಇದೆ ಅನಿಸುತ್ತೆ ಡೆಸ್ಟಿನೇಷನ್ಗೆ, ಮಾವತ್ತೂರು ಡ್ಯಾಮ್. ಸೈಟ್ ಸೀಯಿಂಗ್ ಎಲ್ಲ ಆಯಿತು. ಇವಾಗ ವಾಪಸ್ ಹೊರಟಿದ್ದೀವಿ. ಹೆವಿ ಬಿಸಿಲು ಇದರಲ್ಲಿ, ಬೇರೆ ಅಲ್ಲೆಲ್ಲೂ ಮಧ್ಯದಲ್ಲಿ ಎಲ್ಲೂ ನೆರಳಿಲ್ಲ. ಸೊ ಫುಲ್ ಬೇಕಾಗ್ಬಿಡ್ತೀವಿ. ರೋಸ್ಟ್ ಈ ಸ್ಪಾಟಿಗೆ ನೀವೇನಾದ್ರು ಬರೋಕ್ಕೆ ಟ್ರೈ ಮಾಡೋಂಗಿದ್ರೆ ನಾನು ಹೇಳೋದಂದ್ರೆ ಏನಂದರೆ, ವಿಂಟರು ಇಲ್ಲಾಂದರೆ ರೈನಿ ಸೀಸನ್ ಸ್ಟಾರ್ಟ್ ಆಗಿದ್ದಾಗ ಬರಬೇಕು, ಇಲ್ಲಾಂದರೆ ಮಜಾ ಇಲ್ಲ. ಸಖತ್ ಬಿಸಿಲು. ಆಮೇಲೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಆ ಸರ್ಪ್ರೈಸ್ ಏನಂದರೆ, ನನ್ನ ಗ್ಯಾರೇಜ್ಗೆ ಒಂದು ಹೊಸ ಬೈಕ್ ಬರ್ತಾಯಿದೆ. ಆ ಬೈಕ್ದು ರಿವೀಲ್ ವಿಡಿಯೋ ನಾನು ಅತಿ ಶೀಘ್ರದಲ್ಲಿ ಹಾಕ್ತೀನಿ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ, ಸೊ ಫಾಲೋ ಮಾಡ್ಕೊಂಬಿಡಿ. ಇದೊಂದು ಹೇಳ್ಬೋದು ಏನಂದರೆ, ನನ್ನ ಫ್ಯಾಮಿಲಿಯಲ್ಲಿ ನನ್ನದೇ ಫಸ್ಟು ಆ ಥರದ ಬೈಕ್. ಕಾಯ್ತಾಯಿರಿ ರಿವೀಲ್ ವಿಡಿಯೋಗೆ. ಇವಾಗ ಪ್ಲ್ಯಾನ್ ಇರೋದೇನೆಂದರೆ, ವಾಪಸ್ ಹೋಗ್ತಾ ಕನಕಪುರ ಅಲ್ಲಿ ಒಂದು ಬ್ರೇಕ್ ಹಾಕ್ಕೊಂಡು ಜ್ಯೂಸ್ ಕುಡ್ಕೊಂಡು ವಾಪಸ್ ಹೋಗೋದಂತ. ಜಾಸ್ತಿ ದೂರ ಏನಿಲ್ಲ, ಇದು 60 ಕಿಲೋಮೀಟ್ರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅನಿಸುತ್ತೆ, 70ಗಿಂತ ಕಮ್ಮಿನೇ. ಸೊ ನೀವು ಯಾರು ಪ್ಲ್ಯಾನ್ ಹಾಕಂಗಿದ್ರೆ ಬೆಳಗ್ಗೆನೇ ಬನ್ನಿ, ಸ್ವಲ್ಪ ಬೇಗ ಬನ್ನಿ. ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಾಂದರೆ ಬಿಸಿಲಾಗ್ಬಿಡುತ್ತೆ, ತುಂಬ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ. ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ ಪ್ಲೇಸ್ದು. ನೀರಿಲ್ಲ ಜಾಸ್ತಿ, ಏನಕ್ಕೆ ಇವಾಗ ಸ್ಟಾರ್ಟ್ ಆಗಿಲ್ಲ ಮಾನ್ಸೂನು. ಸೊ ನಿಮಗೆ ಅಷ್ಟೊಂದು ನೀರು ಕಾಣಿಸಲ್ಲ. ಕಲ್ಲುಗಿರ್ಸ್ಕೊಂಡು ಹೋಯ್ತು ನಮ್ಮ ಮಗ, ಮುಖಕ್ಕೆ ಬಿತ್ತು ಒಂದು ಅಪ್ಪ. ಸೊ ಆ ಹೊಸ ಬೈಕಿಗೆ ಅಂತಲೇ ನಾನು ತೊಗೊಂಡಿದ್ದೆ ಗ್ಲೌಸು. ಆದರೆ ನಾನು ಇದನ್ನು ತೊಗೊಂಡಾಗ ರೈನಾಕ್ಸ್ ಅವ್ರು ಹೇಳಿದ್ದೇನೆಂದರೆ, 1000 ಕಿಲೋಮೀಟರ್ಸ್ ಬ್ರೇಕ್ ಇನ್ ಮಾಡ್ಬೇಕು ನೀವು ಗ್ಲೌಸ್ನ, ಆವಾಗ ನಿಮಗೆ ಪ್ರಾಪರ್ ಫಿಟ್ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಈ ರೈಡ್ಗೆ ಹಾಕೊಂಬಂದಿರೋದು. ಈ ಹೆಲ್ಮೆಟ್ ಜೊತೆ ಅಂತೀನಿ, ಗ್ಲೌಸ್ ಜೊತೆ ನಾನು ಹೆಲ್ಮೆಟು ತೊಗೊಂಡಿದ್ದೀನಿ, KYT R2R Pro. ಅದ್ರದ್ದು ಒಂದು ಒಳ್ಳೆ ಕಥೆ ಆಯಿತು ಗುರು. 2 ತಿಂಗಳು, ಆಲ್ಮೋಸ್ಟ್ 2 ತಿಂಗಳು ನನಗೆ ಎಲ್ಲೂ ಸ್ಟಾಕೇ ಸಿಗ್ತಾಯಿರಲಿಲ್ಲ ನನಗೆ ಬೇಕಾಗಿದ್ದಿದ್ದು ಕಲರು. ನಾನು ನೋಡ್ತಾ ಇದ್ದೀನಿ ಮ್ಯಾಟ್ ಬ್ಲ್ಯಾಕ್. ಸೊ ಅಂತೂ ಇಂತೂ ಸ್ಟಾಕ್ ಬಂತು 6K ಮೈಲ್ಸ್ ಐಲ್ ಆಫ್ ಮೈನಲ್ಲಿ. ಮ್ಯಾಥ್ಯೂ ಸರ್ ಅಂತೂ ಒಳ್ಳೆ ಸಪೋರ್ಟಿವ್ ಆಗಿದ್ದರು. ಅವ್ರ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅಂತಿದ್ರೆ ನನಗೆ ಮೋಸ್ಟ್ಲಿ ಹೆಲ್ಮೆಟ್ ಸಿಗ್ತಾ ಇರಲಿಲ್ಲ. ಸೊ ಥ್ಯಾಂಕ್ಸ್ ಟು ಮ್ಯಾಥ್ಯೂ ಸರ್. ಓಕೆ ಗೈಸ್, ಇದಿಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವ್ಲಾಗ್ ಜೊತೆ. ಮೋಸ್ಟ್ ಪ್ರಾಬಬ್ಲಿ ಈ ವ್ಲಾಗ್ ಆದಮೇಲೆ ನಂದು ನೆಕ್ಸ್ಟ್ ಬರೋ ವ್ಲಾಗು
ಅಂದರೆ ನಾನು ನೆಕ್ಸ್ಟ್ ರೆಕಾರ್ಡ್ ಮಾಡೋ ವ್ಲಾಗು ಬೈಕ್ ಡೆಲಿವರಿದು. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ನಿಮ್ಗೆ ಯಾವ ಬೈಕ್ ತೊಗೋತೀನಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನನ್ನ ಎಷ್ಟೊಂದು ಜನ ಫ್ರೆಂಡ್ಸು ಒಂದು ಬ್ಲಾಗ್ಸ್ ನೋಡ್ತಾರೆ. ಸೊ ನಿಮ್ಗೆ ಆಗಲೇ ಗೊತ್ತಿದೆ ಯಾವ ಬೈಕ್ ತೊಗೋತೀನಿ ಅಂತ. ಸೊ ನೀವು ಹಾಕಿದ್ರು ಟ್ರೈ ಮಾಡಿ. ಯಾವ ಬೈಕ್ ರಿವೀಲ್ ಅಂತ ಮಾಡೋಕ್ಕೆ ಹೋಗ್ಬೇಡಿ ಈ ವ್ಲಾಗಲ್ಲಿ. ಸೊ ನಂದು ಬೈಕ್ ಡೆಲಿವರಿ ಇರೋದು 5th ಜೂನ್. ಸೊ ಆದಷ್ಟು ಟ್ರೈ ಮಾಡ್ತೀನಿ 5th ಜೂನ್ ಒಳಗಡೆ. ಇನ್ನೂ 2 ಬ್ಲಾಗ್ ಇದೆ, ಈ ವ್ಲಾಗು ಮತ್ತು ಇನ್ನೊಂದು BRLಸ್ಗೆ ಹೋಗಿದ್ದ ವ್ಲಾಗು, ಅದೆರಡನ್ನೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟರಲ್ಲಿ. ಸೊ ಓಕೆ ದೆನ್, ಖುಷಿಯಾಗಿರಿ, ನಿಮ್ಮ ಅಕ್ಕಪಕ್ಕದಲ್ಲಿರೋರನ್ನು ಖುಷಿಯಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಸಿಯಾ, ಟಾಡಾ, ಬಾಯ್ ಬಾಯ್.